ನಿತ್ಯೋತ್ಸವ ಹಲವೆನ್ನದ ಹಿರಿಮೆಯೇ ಕುಲವೆನ್ನದ ಗರಿಮೆ ಸದ್ವಿಕಾಸಶೀಲ ನುಡಿಯ ಲೋಕಾಮೃತ ಸೀಮೆಯೇ ಹಲವೆನ್ನದ ಹಿರಿಮೆಯೇ ಕುಲವೆನ್ನದ ಗರಿಮೆ ಸದ್ವಿಕಾಸಶೀಲ ನುಡಿಯ ಲೋಕಾಮೃತ ಸೀಮೆ ಈ ವಸ್ತರ ನಿರ್ಮಸ್ತರ ಮನೋಧಾರ ಮಹಿಮೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ಕೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದರಿಯ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿ ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಪುಷ್ಪವನ್ನು ನೀಡಿ ಪರಿಚಯ ಮಾಡಿರುವಂತಹ ಶ್ರೀ ಡಾಕ್ಟರ್ ಬಸವರಾಜ ನಾಯಕ ಉಪನ್ಯಾಸಕರು ಸಿಂಧನೂರು ಇವರಿಗೆ ಕವನ ಸಂಕಲನವನ್ನು ಬಿಡುಗಡೆಗೆ ತಯಾರು ಮಾಡಿದಂಥ ಪ್ರಸಂಗದಲ್ಲಿ ಅವರು ನಮಗೆ ಹೇಳಿದರು, ಇಲ್ರಿ ಪಂಪಯ್ಯನವರೇ ನೀವು ಇದಕ್ಕೆ ಮುನ್ನುಡಿ ಬರ್ರಿ ಅಂತ. ಮುನ್ನುಡಿ ನಾವು ಬೇಡ ಸರ್, ಯಾರು ಕೂಡ ಬರ್ಸ್ರಂದ್ರೆ ಇಲ್ಲ ನೀವು ಬರ್ರಿ ಅಂತಂದ್ರು. ಯಾಕಂದ್ರೆ ಅವ್ರ ಪ್ರೀತಿ ಅಂತಂದ್ರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಮೇಲೆ ಇರುವಂತ ಘನವಾದ ಪ್ರೀತಿ ನಮಗೆ ಬರೆಯೋದು ಕೊಟ್ಟರು ಅನ್ನುವಂಥದ್ದು ನಮ್ಮ ಜಾಣತನಕ್ಕಲ್ಲ, ಆ ಕನ್ನಡದ ಮೇಲೆ ಅಧ್ಯಕ್ಷರಾಗಿ ಇದ್ದೀವಿ ಅನ್ನೋದಕ್ಕಾಗಿ ನಮಗೆ ಕೊಟ್ಟರು. ಆದರೆ ಒಂದೊಂದು ಕವನಗಳು ಅತ್ಯಮೂಲ್ಯವಾದಂಥ ವಿಷಯವನ್ನು ಒಳಗೊಂಡಂಥ ಕರಿಮೋಡ ಅನ್ನುವಂಥ ಕವನ ಸಂಕಲನಗಳು ಕನಿಷ್ಠ ಒಂದು 70-72 ಈ ಕವನಗಳು ಇದರಲ್ಲಿ ಅಡಕವಾಗಿವೆ. ಹಾಗೆಯೇ ಇವತ್ತು ವಿಶೇಷವಾಗಿ ಬಿಡುಗಡೆ ಮಾಡೋಣ ಅನ್ನುವಂಥದ್ದು. ಒಬ್ಬ ಶಿಕ್ಷಣ ನಿವೃತ್ತ ಅಧಿಕಾರಿ ಆದರೂ ಅವ್ರು ಬೇಕಾದಲ್ಲಿ ಮಾಡಬಹುದಾಗಿತ್ತು. ಮಕ್ಕಳ ಮುಂದೆನೇ ಯಾಕೆ ಮಾಡಬೇಕು ಅಂತಂದ್ರೆ, ಮಕ್ಕಳು ಇವತ್ತಿನ ಪ್ರಜೆಗಳು, ಮುಂದಿನ ಪ್ರಜೆಗಳು. ನೀವು ದೊಡ್ಡ ಈ ದೇಶದ ಸಂಪತ್ತು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ದಯವಿಟ್ಟು ಈ ಕಾರ್ಯಕ್ರಮದಲ್ಲಿ ವೈ ನರೇಂದ್ರನಾಥ್ ಅವರು ಈ ಕರಿಮೋಡ ಕೃತಿಯನ್ನು ಬಿಡುಗಡೆ ಮಾಡಿರುವಂಥ ವೈ ನರೇಂದ್ರನಾಥ್ ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಉಪನ್ಯಾಸಕರು ಅವರಿಗೆ ಹೆಗಲುಪಟ್ಟಿ ಹಾಕಿ ಸ್ವಾಗತಿಸಬೇಕು. ಮಕ್ಕಳ ಮುಂದೆ ಮಾಡ್ರಿ ಅನ್ನುವಂಥ ಮಾತು ನಮ್ಗೆ ಹೇಳಿದಾಗ ನಾವು ಶಾರದಾ ಮೇಳ ಕಾಲೇಜಿನಲ್ಲಿ ಮಾಡೋಣ ಅನ್ನುವಂಥ ಮಾತನ್ನು ಇಟ್ಕೊಂಡು ನಮ್ಮ ಪ್ರಿನ್ಸಿಪಾಲ್ಗಳಾದ ಬಸವರಾಜ್ ಬಾದರ್ಲೆ ಅವರನ್ನ ಕೇಳಿಕೊಂಡಾಗ ಇಲ್ಲ ಗುರುಗಳೇ ಮಾಡ್ರಿ ಅಂತಂದ್ರು. ಬರೇ ನಾವು ಒಂದು ಕೃತಿ ಬಿಡುಗಡೆ ಮಾಡೋದ್ರ ಮುಖಾಂತರ ಕಾರ್ಯಕ್ರಮ ಕೇಳಿಕೊಂಡಾಗ ಇಲ್ಲ ಬರ್ತೀನಿ ಸರ್ ಅಂತ ಹೇಳಿದ್ರು. ಆ ನಿಟ್ಟಿನಲ್ಲಿ ನಮಗೆ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ದತ್ತಿ ಕೊಟ್ಟಂತ ಡಾಕ್ಟರ್ ಅಕ್ಕಮಹಾದೇವಿ ಪಾಟೀಲ್ ಸ್ಮಾರಕ ದತ್ತಿ, ಹಾಗೆಯೇ ಶ್ರೀಮತಿ ಲಕ್ಷ್ಮೀ ನರಸಮ್ಮ ವೆಂಕಟರತ್ನಮ್ಮ ಇಡುಪುಗುಂಟಿ ಸ್ಮಾರಕ ದತ್ತಿ, ದಿವಂಗತ ವೀರಬಸಪ್ಪ ಮಡಿವಾಳಪ್ಪ ಕುಬ್ಸದ ಸ್ಮಾರಕ ದತ್ತಿ. ಈ 3 ದತ್ತಿಗಳ ವಿಷಯ ಏನಾಗಿವೆ ಅಂದ್ರೆ ಮಹಿಳೆಯರ ಕುರಿತು ಆರೋಗ್ಯ ಮತ್ತು ಬಂಜಿತನದ ಕುರಿತು ವಿಷಯ ಕೊಟ್ಟಿರ್ತಾರೆ. ಆ ನೆಪದಲ್ಲಿ ಮಕ್ಕಳಿಗೆ, ಯಾಕಂದ್ರೆ ಬರೇ ಒಂದು ಕವನ ಸಂಕಲನ ಬಿಡುಗಡೆ ಮಾಡೋದು ಬೇಡ, ಅದರ ಜೊತೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ದತ್ತಿ ಕಾರ್ಯಕ್ರಮವನ್ನು ಮಾಡೋಣ ಅನ್ನುವಂಥ ವಿಚಾರ ಇಟ್ಕೊಂಡು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ದತ್ತಿ ಅಂದ್ರೆ ಏನು ಅನ್ನೋದೇ ಹೇಳ್ತೀವಿ, ಯಾಕಂದ್ರೆ ಇಲ್ಲಿ ಮೇಲೆ ಬರೆದಿವಿ 3 ದತ್ತಿಗಳು ಇವೆ. ದತ್ತಿ ಅಂದ್ರೆ ಏನು ಅಂತಂದ್ರೆ, ನಮ್ಮ ಮನೆಯಲ್ಲಿ ಯಾರಾದರೂ ಹಿರಿಯರಾಗಿರ್ಲಿ ಕಿರಿಯರಾಗಿರ್ಲಿ ಲಿಂಗೈಕ್ಯರಾಗಿದ್ರೆ ಅಂದ್ರೆ ತೀರ್ಕೊಂಡಿದ್ರೆ ಅವರ ಸವಿನೆನಪಿಗಾಗಿ ಒಂದಿಷ್ಟು ದತ್ತಿ ಅಂದ್ರೆ ಏನ್ರಿ ತೀರ್ಕೊಂಡವರಿಗೆ ಮಾತ್ರ ಕೊಡಬೇಕಾ ಅಂತ ಇಲ್ಲ, ಮಕ್ಕಳ ಹುಟ್ಟು ಹಬ್ಬದ ನೆಪದಲ್ಲಿ ನಾವು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಈಗ ಮೊದಲು 10,000 ಇತ್ತು, 15,000 ಇತ್ತು, ಈಗ 25,000 ರೂಪಾಯಿ ಇದೆ. 25,000 ರೂಪಾಯಿ ನೀವು ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ ಬೆಂಗಳೂರಿಗೆ ಕೊಟ್ರಿ ಅಂದ್ರೆ ಒಂದು ವಿಷಯ ಕೇಳ್ತಾರೆ ಅವರು, ಏನ್ ವಿಷಯ ಅಂತ. ಆ ವಿಷಯ ಪ್ರತಿ ವರ್ಷ ನಮ್ಮ ಮನೆಯಲ್ಲಿ ನಮ್ಮ ಹಿರಿಯರದು ನಾವೇನ್ ಮಾಡ್ತೀವಿ, ತಿಥಿ ಮಾಡಬೇಕಾದ್ರೆ ಏನ್ ಮಾಡ್ತೀವಿ, ಒಂದು ಫೋಟೋ ಇಡ್ತೀವಿ, ಒಂದು ಹೂವಿನಾರ ಹಾಕ್ತೀವಿ, ಮನೆ ಹೋಳಿಗೆ ಹುಗ್ಗಿನ ಮಾಡ್ಕೊಂಡು ಕಾಯಿ ಹೊಡೆದ್ಬಿಟ್ರ ಆ ತಿಥಿ ಕಾರ್ಯಕ್ರಮ ಮುಗಿದೋಯ್ತು. ಆದ್ರೆ ಈ ದಾರ್ಶನಿಕರು ಇವ್ರು ಏನ್ ಮಾಡಿದಾರಲ್ಲ, ನಾವು ನಮ್ಮ ಮನೆಗೆ ಮೀಸಲಾಗದು ಬೇಡ, ನಮ್ಮ ಹಿರಿಯರ ಹೆಸರಿನಲ್ಲಿ ಮಕ್ಕಳಿಗೆ ಒಂದು ಉಪನ್ಯಾಸ ಕಾರ್ಯಕ್ರಮ ಕೊಡಿಸುವಂತದ್ದಾಗ್ಲಿ ಅನ್ನುವಂಥದ್ದು ನೆಪದಲ್ಲಿ ಇಟ್ಕೊಂಡು ಮಾಡಿದ್ದಾರೆ. ಪ್ರತಿ ವರ್ಷ ಆ ಮನೆಯವರು ಬಂದ್ರೇನು ಬರದೇ ಇದ್ರೇನು ಕನ್ನಡ ಸಾಹಿತ್ಯ ಪರಿಷತ್ತು ಅತಿ ಗೌರವದಿಂದ ಮಾಡಿಕೊಂಡು ಬರುವಂತ ದತ್ತಿ ಕಾರ್ಯಕ್ರಮ ಇದು. ಹಾಗಾಗಿ ಮಕ್ಕಳ ಹುಟ್ಟು ಹಬ್ಬದ ನಿಮಿತ್ತವಾಗಿ, ಹಾಗೆ ಮದುವೆ ವಾರ್ಷಿಕೋತ್ಸವದ ಸವಿ ನೆನಪಿಗಾಗಿ, ಸಂಘ ಸಂಸ್ಥೆಗಳ ಒಂದು ಸವಿ ನೆನಪಿಗಾಗಿ ಒಂದಿಷ್ಟು ಏನಾದರೂ ಹಿರಿಯರನ್ನ ನೆನೆಸ್ಕೊಳ್ಳುವಂತ ಒಂದು ದೃಷ್ಟಿಯನ್ನು ಇಟ್ಕೊಂಡು, ಯಾಕಂದ್ರೆ ಬದುಕಿದ್ದಾಗಲೂ ಕೊಟ್ಟಂತ ಉದಾಹರಣೆಗಳು ಸಾಕಷ್ಟು ಇವೆ.
ಆ ನಿಟ್ಟಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಅವರು 10,000 ರೂಪಾಯಿ ಅವಾಗ ಕೊಟ್ಟಾರೆ. ಈಗ 10 ವರ್ಷದಿಂದ ಅದ್ರ ಬಡ್ಡಿ 300-400 ರೂಪಾಯಿ ಬಂದರೂ ಪರವಾಗಿಲ್ಲ, ಗೌರವದಿಂದ ಮಾಡುವಂಥದ್ದು ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮವಾಗಿದೆ. ಆ ನಿಟ್ಟಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಅತಿ ಗೌರವದಿಂದ, ಯಾಕಂದ್ರೆ ಯಾವುದೇ ತರಹದ ವಸೂಲಿ ಮಾಡುವಂಥದ್ದಲ್ಲ ಇದು. ಇದನ್ನು ಬರುವಂತ ಹಣದಲ್ಲಿ ಗೌರವದಿಂದ ಮನೆಯವ್ರನ್ನ ಕರೆದು ಒಳ್ಳೆ ಉಪನ್ಯಾಸಕರನ್ನ ಕರೆದು ಮಕ್ಕಳಿಗೆ ನುಡಿ ನೈವೇದ್ಯ, ಯಾಕಂದ್ರೆ ಉಪನ್ಯಾಸ ಅನ್ನೋಂಥದ್ದು ನೈವೇದ್ಯ, ಮನೆಯಾಗ ಹೋಳಿಗೆ ಹುಗ್ಗಿ ಮಾಡಿದ್ದ ನೈವೇದ್ಯ ಅಲ್ಲ. ನಿಮ್ಗೆ ವಿದ್ಯೆ ಒಂದು ವಿಷಯ ಮಂಡನೆ ಮಾಡುವುದು ಆ ನಿಜವಾದ ತತ್ವಿಗಳಿಗೆ ನಾ ಇಲ್ಲಿ ಸ್ಮರಿಸ್ಕೊಳ್ಳೋಕ್ಕೆ ಅವರಿಗೂ ಮತ್ತು ಅವರ ಮನೆತನಕ್ಕೂ ಒಳ್ಳೇದು ಮಾಡಲಿ ಅನ್ನುವಂಥ, ಭಗವಂತ ಒಳ್ಳೇದು ಮಾಡಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಹಾಗೇನೆ ವಿಶೇಷವಾಗಿ ಮಹಿಳೆ ಆರೋಗ್ಯ ಮತ್ತು ಬಂಜಿತನ ಅನ್ನುವಂಥದ್ದು ಕುರಿತಾಗಿ ಗೀತಾ ಹಿರೇಮಠರು ನೋಡಿ, ಒಬ್ಬೊಬ್ಬ ವ್ಯಕ್ತಿದು ಏನಂತ ಗೊತ್ತಾಗಲ್ಲ. ನಾವೊಂದು 2-3 ಮಂದಿನ ನಮ್ಮ ಶ್ವೇತಾಂಬರಿ ಹಾಗೇನೆ ನಮ್ಮ ಇನ್ನೋರು ಮಿತ್ರ ಲಕ್ಷ್ಮಿ ಅವ್ರನ್ನ ಕೇಳ್ಕೊಂಡಾಗ, ಸರ್ ನಾನು ಪ್ರತಿ ಸಲ ಅವ್ರು ಬರ್ತಿದ್ರು, ಇಲ್ಲ ಸರ್ ನಾನು ಬೇರೆ ಕಡೆ ಇದ್ದೀನಿ, ಈಗ ಮೇಡಮ್ ಅವರು ಬಂದಿದ್ದಾರೆ, ಬಹಳ ಅದ್ಭುತವಾಗಿ ಕ್ಷೇತ್ರ ಆರೋಗ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿ ಅವರು ಇಲ್ಲಿ ಸೇವೆ ಮಾಡ್ತಾ ಇದ್ದಾರೆ, ಅವರಿಗೆ ಸಾಕಷ್ಟು ಪ್ರಶಸ್ತಿಗಳು ಬಂದಿವೆ ಅನ್ನುವಂಥದ್ದು. ಹಾಗಾಗಿ ನನ್ನ ಸಹೋದರನ ಕೇಳಿಕೊಂಡಾಗ ಬಹಳ ಗೌರವದಿಂದ, ಯಾಕಂದ್ರೆ ಮೊನ್ನೆ ತಾನೇ ಈ ಕಾಲೇಜಿಗೆ ಬಂದೋಗಿದ್ದಾರೆ ಅಂತ ಹೇಳಿದ್ರು. ಆ ನಿಟ್ಟಿನಲ್ಲಿ ಇವತ್ತು ಗೀತಾ ಹಿರೇಮಠರವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಹಾಗೇನೆ ಈ ಕೃತಿ ಬರೀತು ಪ್ರತಿಯೊಬ್ಬರಿಗೂ ಸಹ ನೆರಳು ಕೊಡುವಂತಹ ಒಂದು ರಕ್ಷಣೆಯನ್ನು ನೀಡುತ್ತೆ. ಚಪ್ಪಾಳೆಗಳ ಮುಖಾಂತರ ಕಾರ್ಯಕ್ರಮವನ್ನು ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯಮಾನ್ಯರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಆಸೀನರಾಗಿರ್ತಕ್ಕಂಥ ಅನ್ನೋದನ್ನು ನಾವು ಅವಲೋಕನವನ್ನು ಮಾಡಿದಾಗ ಇಲ್ಲಿ ಮೊದಲು ನಾವು ತಿನ್ನುವಂಥ ಎಲ್ಲ ಫುಡ್ ಏನಾಗಿರ್ತಿತ್ತು ಅಂದರೆ ನ್ಯೂಟ್ರಿಷನ್ ಫುಡ್ ಆಗಿರ್ತಿತ್ತು ಮತ್ತು ನ್ಯಾಚುರಲ್ ಆಗಿರ್ತಕ್ಕಂಥ ಫುಡ್ ಆಗಿರ್ತಿತ್ತು. ಬಟ್ ಇವತ್ತು ನಾವು ಹೆಂಗಿದ್ದೀವಿ ಅಂದರೆ ಸಾಕಷ್ಟು ಮಂದಿ ಹೆಣ್ಮಕ್ಳು ಬರೀ ಪಾನಿಪುರಿ ತಿಂದೆ, ಬರ್ಗರ್ ತಿಂದೆ, ಪಿಜ್ಜಾ ತಿಂದೆ, ಇಂಥ ಫುಡ್ಗಳನ್ನು ಯೂಸ್ ಮಾಡ್ತಾ ತಮ್ಮ ಆರೋಗ್ಯದ ಕಡೆಗೆ ಗಮನವನ್ನೇ ಕಡಿಮೆ ಮಾಡಿದ್ದಾರೆ. ಈ ನೋಡಿ ಹಳ್ಳಿಗಳಲ್ಲಿ ಹೆಣ್ಮಕ್ಳು 30-40 ವರ್ಷ ಇದ್ದು ಕೂಡ ಹೊಲದೊಳಗಡೆ ಕೆಲಸ ಮಾಡಿದಾಗ ಅವರೆಷ್ಟು ಆರೋಗ್ಯವಂತವಾಗಿರ್ತಾರೆ, ಅವರೆಷ್ಟು ಗಷ್ಟಮುಷ್ಟಾಗಿರ್ತಾರೆ ಅನ್ನೋದು ನಿಮ್ಗೆ ಗೊತ್ತಿದೆ. ಆದರೆ ಸಿಟಿಯಲ್ಲಿರ್ತಕ್ಕಂಥ ಹೆಣ್ಮಕ್ಳಿಗೆ ಸಾಕಷ್ಟು ಸಮಸ್ಯೆಗಳಿದೆ. ಸ್ಪೆಕ್ಯುಲೇಟೆಡ್ ಲೈಫ್ ನಮಗೆ. ಸ್ಪೆಕ್ಯುಲೇಟೆಡ್ ಲೈಫ್ ಅಂದರೆ ಕಾಲೇಜ್ಗೆ ಹೋಗ್ಬೇಕು, ಮನೆಗೆ ಹೋಗ್ಬೇಕು, ಮನೆಯಲ್ಲೆಲ್ಲ ಮಕ್ಕಳು ಜೋಪಾನ ಮಾಡಬೇಕು, ಎಲ್ಲ ಮಾಡಬೇಕು, ಸ್ಟ್ರೆಸ್ ಜಾಸ್ತಿ. ಆದ್ದರಿಂದ ಇಲ್ಲಿ ನಾವು ವಿಲೇಜ್ ಲೆವೆಲ್ಗೆ ನಾವು ಕಂಪೇರ್ ಮಾಡಿದಾಗ ಇಲ್ಲಿ ಆರೋಗ್ಯ ಸಮಸ್ಯೆ ಸಿಟಿ ಒಳಗಡೆ ಬಹಳ ಆರೋಗ್ಯ ಸಮಸ್ಯೆ ಇರುತ್ತೆ.
ಆದರೆ ಹಳ್ಳಿಗಳಲ್ಲಿ ಈ ಟೋಟಲ್ ನಾವು ಮಹಿಳೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ನಾವು ಇಲ್ಲಿ ಎನ್ವಿರಾನ್ಮೆಂಟನ್ನು ಕೂಡ ಕನ್ಸಿಡರೇಷನ್ ಮಾಡಬೇಕಾಗುತ್ತೆ. ಒಳ್ಳೆಯ ಎನ್ವಿರಾನ್ಮೆಂಟ್ ಕೂಡ ಬೇಕು. ಯಾವುದೇ ಒಂದು ಆರೋಗ್ಯವನ್ನು ಕಾಪಾಡಬೇಕು, ಗಂಡ್ಮಕ್ಳಾಗಲಿ ಹೆಣ್ಮಕ್ಳಾಗಲಿ ಆರೋಗ್ಯ ಕಾಪಾಡಬೇಕಾದ್ರೂ ಎನ್ವಿರಾನ್ಮೆಂಟ್ ಬೇಕು, ಮತ್ತು ನ್ಯೂಟ್ರಿಷನಲ್ ಫುಡ್ ಬೇಕು, ಮತ್ತು ಮೈಂಡ್ ಫ್ರೀ ಇರಬೇಕು. ಇವಾಗ ನೋಡ್ರಿ, ಸಿಟಿ ಒಳಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಸಾಕಷ್ಟು ಮೈಂಡ್ ಫ್ರೀನೇ ಇರಲ್ಲ. ನಾವು ಹೆಂಗಂದ್ರೆ, ನಾನೇ ಮುಂಜಾನೆ 7 ಗಂಟೆಗೆ ಕಾಲೇಜಿಗೆ ಹೋಗಿ 7 ಗಂಟೆಯಿಂದ 8-8:30 ತನಕ ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡು ಕಾಲೇಜ್ ಒಳಗಡೆಗೆ ಧ್ವಜಾರೋಹಣ ಮಾಡಿ ಮತ್ತೆ ಸ್ಪೀಚ್ ಮಾಡಿ ಆಮೇಲೆ ಎಲ್ಲರೂ ಹೋಗಿ ಟಿಫನ್ ಮಾಡ್ಕೊಂಡು ಮತ್ತೆ ಇನ್ನೊಂದು ಕಡೆಗೆ ಹೋಗಿ ಬರೋದ್ರಾಗ ಓಡೋಡೋಡೆ ಬಂದೀನಿ ನಾನು. ಅಂದರೆ ನಮ್ಮ ಸಿಟಿ ಒಳಗಡೆ ಯಂಗ್ ಲೈಫ್ ಅಂದರೆ ಸ್ಪೆಕ್ಯುಲೇಟೆಡ್ ಲೈಫ್ ನಮ್ಮದು ಭಾಳ ಫಾಸ್ಟ್. ಹಿಂಗಾದ್ರೆ ಮೈಂಡು ಫ್ರೀ ಇದ್ದಾಗ ಮಾತ್ರ ಆರೋಗ್ಯ ಒಳ್ಳೆಯದಾಗಿರುತ್ತೆ. ಮೇನ್ ಇಂಪಾರ್ಟೆಂಟ್ ಮೈಂಡು. ಮೇನು ನಮ್ಮ ಮೈಂಡ್ ಫ್ರೀ ಆಗಿತ್ತು, ನಮ್ಮ ಮೈಂಡ್ ಕ್ಲಿಯರ್ ಆಗಿತ್ತು, ನಾವು ಒಳ್ಳೆ ನ್ಯೂಟ್ರಿಷನ್ ಕೊಟ್ಟು ಒಳ್ಳೆಯ ಎನ್ವಿರಾನ್ಮೆಂಟಲ್ಲಿ ನಾವು ಬಾಳಿದಾಗ ನಮ್ಗೆ ಏನಾಗುತ್ತೆ ಅಂದರೆ ಈ ಆರೋಗ್ಯ ಸುಧಾರಿಸುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ. ಇಲ್ಲಿ ಮಹಿಳೆಯರ ಆರೋಗ್ಯ ಅಂತಂದಾಗ ಇಲ್ಲಿ ಮಹಿಳೆಯರಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಓವರ್ ವರ್ಕು ಅಂದರೆ ಸಾಕಷ್ಟು ಕೆಲಸಗಳು ಹೆಣ್ಮಕ್ಳಿಗೆ ಇರ್ತವೆ ಕಂಪೇರ್ ಟು ಜೆಂಟ್ಸ್. ಈಗ ಗಂಡ್ಮಕ್ಳಿಗೆ ಕಂಪೇರ್ ಮಾಡ್ತೀವಿ ಅಂದರೆ ಹೆಣ್ಮಕ್ಳು ಸಾಕಷ್ಟು ವರ್ಕನ್ನು ಮಾಡ್ತಾರೆ. ಈಗ ಗಂಡ್ಮಕ್ಳು ಅಂದರೆ ಹೊರಗಡೆ ಹೋಗಿ ಬಂದ್ಬಿಡ್ತಾರೆ ಅಷ್ಟೇ. ಹೆಣ್ಮಕ್ಳಾದರೆ ಹೊರಗಡೆ ಹೋಗಿ ಕೆಲಸನ ಮಾಡ್ತಿರ್ತಾರೆ, ಮನೆಯಲ್ಲಿ ಕೂಡ ಕೆಲಸವನ್ನು ಮಾಡಬೇಕಾದಂಥ ಪರಿಸ್ಥಿತಿ. ಅಂದರೆ ಅವರಿಗೆ ಓವರ್ ವರ್ಕ್ ಇದ್ದಾಗ ಕೂಡ ಅವರ ಆರೋಗ್ಯಕ್ಕೆ ಸಮಸ್ಯೆಗಳು ಬರುವಂಥ ಚಾನ್ಸಸ್ ಇರುತ್ತೆ. ಅದೇ ರೀತಿಯಾಗಿ ಲ್ಯಾಕ್ ಆಫ್ ಎಜುಕೇಷನ್. ಈಗ ಕೆಲವೊಂದು ಹೆಣ್ಮಕ್ಳಿಗೆ ಎಜುಕೇಷನ್ ಇಲ್ಲ, ಜೀವಂತ ಎಜುಕೇಷನ್ ಇರಲಾರ್ದು ಕೂಡ ಯಾವ ರೀತಿಯಲ್ಲಿ ನಾವು ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು, ಯಾವ ರೀತಿಯಲ್ಲಿ ಮೆಡಿಕಲ್ ಫೆಸಿಲಿಟೀಸ್ ಇರಬೇಕು. ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನೋತ್ಸವ ಅಂಗವಾಗಿ ಅಲ್ಲೆಲ್ಲ ಕಾರ್ಯಕ್ರಮಗಳನ್ನು ಮುಗಿಸಿಕೊಂಡು ನಾನು ನಿಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಅದಕ್ಕಾಗಿ ಸ್ವಲ್ಪ ತಡವಾಗಿದೆ. ಇನ್ನು ವಿಷಯಕ್ಕೆ ಬಂದರೆ, ನಮ್ಮ ಸ್ನೇಹಿತರಾದಂಥ ಪಂಪಯ್ಯ ಸ್ವಾಮಿ ಅವರು ಶಾರದಾ ಮಹಿಳಾ ಕಾಲೇಜಿನಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ, ದತ್ತಿ ಕಾರ್ಯಕ್ರಮ. ಪುಸ್ತಕದ ಬಿಡುಗಡೆಗಾಗಿ ನೀವು ಬರಬೇಕು ಅಂತ ಹೇಳಿದರು. ಪುಸ್ತಕದ ಬಿಡುಗಡೆ ಇರಲಿಕ್ಕೂ ಕೂಡ ನಾನು ಬರಲೇಬೇಕು ಇವತ್ತು. ಯಾಕಂದರೆ ಇವತ್ತಿನ ವಿಷಯ ಬಂಜಿರ್ತನ. ನಮ್ಮ ದೊಡ್ಡಮ್ಮನ ಕಾರ್ಯಕ್ರಮ ಇದು, ದತ್ತಿ. ನಮ್ಮ ದೊಡ್ಡಮ್ಮನವ್ರದ್ದು ಶ್ರೀಮತಿ ಲಕ್ಷ್ಮೀ ನರಸಮ್ಮ ವೆಂಕಟರತ್ನ ನಮ್ಮ ದೊಡ್ಡಮ್ಮನವರು. ಅವ್ರಿಗೆ ಮಕ್ಕಳಿಲ್ಲ, ನಮ್ಮನ್ನೇ ಅವರು ಸಾಕೊಂಡ್ರು. ಹಾಗಾಗಿ ಅವರ ಹೆಸರಿನ ಮೇಲೆ ನಾವು ದತ್ತಿ ಕಾರ್ಯಕ್ರಮ ಕೊಟ್ಟಿದ್ದೀವಿ. ಆ ಕಾರ್ಯಕ್ರಮ ಇಲ್ಲಿ ಹಮ್ಮಿಕೊಂಡಿರೋದ್ರಿಂದ ನಾನು ಬರಲೇಬೇಕು. ಜೊತೆಗೆ ಇನ್ನೊಂದು ಏನು ಅವರು ಅವಕಾಶ ಮಾಡಿಕೊಟ್ರೆ ಅಂದರೆ ಈ ಪುಸ್ತಕದ ಬಿಡುಗಡೆ. ಈ ಕರಿಮೂಡ ಪುಸ್ತಕದ ಬಿಡುಗಡೆ ಮಾಡುವ ಒಂದು ಅರ್ಹತೆ ನನಗೆ ಇದೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ. ಆದರೆ ಎಚ್.ಸಿ. ಅಂಬಣ್ಣ ಅವರು ನನಗೆ ಸುಮಾರು 40 ವರ್ಷದಿಂದ ಪರಿಚಯಿಸಿದರು. 1984ರಿಂದ. ನಾನಿನ್ನೂ ಭಾಳ ಸಣ್ಣವಿದ್ದೆ. ಆದರೂ ಕೂಡ ನಮ್ಮ ಗ್ರಾಮದಲ್ಲಿ ನಮ್ಮ ಸ್ಕೂಲಿಗೆ ಅವರು ಇನ್ಸ್ಪೆಕ್ಷನ್ಗಾಗಿ ಬರ್ತಾ ಇದ್ದರು. ಆವಾಗಲಿಂದ ನನಗೆ ಅವರು ಪರಿಚಯ. ಅವರನ್ನು ಗುರು ಅನ್ಬೋದ, ಸ್ನೇಹಿತರ ಅನ್ಬೋದ, ಸಂಗಾತಿಗಳ ಅನ್ಬೋದ, ಏನಾದರೂ ಅನ್ಬೋದು. ಏನಾದರೂ ನಾನು ಭಾವಿಸಿದ್ರು ಏನೂ ತಪ್ಪಿಲ್ಲ. ಆದರೆ ಅವರು ತಪ್ಪು ತಿಳ್ಕೊಳ್ಳೋದಿಲ್ಲ ಅಂತ ಅಂದ್ಕೊಂಡಿದ್ದೇನೆ. ಅವರು ಹಿರಿಯರಾಗಿರೋದ್ರಿಂದ ಗುರುಗಳು ಅನ್ಬೋದು, ಒಡನಾಡಿಗಳಾಗಿರೋದ್ರಿಂದ ಸಂಗಾತಿ ಅನ್ಬೋದು, ಸತ್ ಮಿತ್ರರು ಕೂಡ ವಯಸ್ಸಿನ ಒಂದು ಭೇದ ಬಿಟ್ಟರೆ ಇಬ್ಬರು ಒಂದು ಸ್ನೇಹಿತರು ಕೂಡ. ಈ ಕರಿಮೋಡ ಪುಸ್ತಕ ಬಿಡುಗಡೆ ಮಾಡಬೇಕಾದ್ರೆ ನನಗೆ ಇದರ ವಿಷಯ ಏನು ಅಂತ ಗೊತ್ತಾಗಬೇಕಂದ್ರೆ ಪಂಪಯ್ಯ ಸ್ವಾಮಿಗಳ ಬಗ್ಗೆ ನಮ್ದೊಂದು ದೂರಿದೆ. ಈ ಪುಸ್ತಕವನ್ನು ನನಗೆ ಕೊಡಿ ಒಂದು ಮೊದಲು ತಂದ ಅಂತ ಹೇಳಿದೆ, ಇಲ್ಲ ಕಳಿಸ್ಬಿಡಿ ಅಂತ ಹೇಳಿದೆ. ಈ ಪುಸ್ತಕ ನನಗೆ ಕೊಟ್ಟಿಲ್ಲ, ಆದರೆ ಬಿಡುಗಡೆ ಮಾಡಿದ್ದೆ. ಇದರಲ್ಲಿ ವಿಷಯ ಏನಿದೆ ಅಂತ ನಾನೀಗ ಹೇಳಲಿಕ್ಕೆ ನನ್ನಲ್ಲಿ ಏನಿಲ್ಲ. ಅಲ್ಲ, ಪುಸ್ತಕದ ಕುರಿತು ಮಾತಾಡೋದಕ್ಕಿಲ್ಲ. ಅಟ್ಲೀಸ್ಟ್ ನನಗೆ ಗೊತ್ತಿರಬೇಕು. ಒಂದು ಪುಸ್ತಕವನ್ನು ಬಿಡುಗಡೆ ಮಾಡ್ತಾ ಇದ್ದೀನಿ ಅಂದ್ರೆ ಅದರ ವಿಷಯ ನನಗೆ ಗೊತ್ತಿರಬೇಕು. ಇವತ್ತು ಶಾರದಾ ಮಹಿಳಾ ಕಾಲೇಜಲ್ಲಿ ಫಂಕ್ಷನ್ ಅಂದ್ರೆ ಇದು ಒಂದು ಗೌರವವಾದ ಪ್ಲೇಸ್ ಅಂತ ನಾನು ಬಂದಿದ್ದೀನಿ. ಇಲ್ಲಿ ಬೇರೆ ಎಲ್ಲೋ ಸಂತೆ ಮಾರ್ಕೆಟ್ನಲ್ಲೂ ಫಿಶ್ ಮಾರ್ಕೆಟ್ನಲ್ಲಿ ಕಾರ್ಯಕ್ರಮ ಅಂದ್ರೆ ನಾನು ಬರೋದಿಲ್ಲ. ಹೌದಲ್ಲ? ಯಾರೂ ಬರಲ್ಲ, ನೀವು ಹೋಗಲ್ಲ. ಹಾಗೆ ಒಂದು ಪುಸ್ತಕ ಬಿಡುಗಡೆ ಮಾಡಬೇಕಂದ್ರೆ ಇದರ ಬಗ್ಗೆ ಸ್ವಲ್ಪ ನಮಗೆ ಗೊತ್ತಿರಬೇಕು.
ಆದ್ರೆ ನನಗೇನು ಗೊತ್ತಿಲ್ಲ. ಆದರೂ ಈ 5 ನಿಮಿಷದಲ್ಲಿ ನಾನು ಒಂದು 2-3 ಅವರ ಒಂದು ಕವನಗಳು ಓದಿದ್ದೆ. ಒಳ್ಳೆಯ ತೂಕದ ಕವನಗಳಿದ್ದಾವೆ. ಈ ಕರಿಮೋಡ, ಜೀವಜಲ ಮತ್ತು ನಾನ್ ಲಿವಿಂಗ್ ಥಿಂಗ್ 3 ಬಂದಿದೆ ಇದರಲ್ಲಿ ಒಂದೇ ಕವನದಲ್ಲಿ. ಇದು ನಾನ್ ಲಿವಿಂಗ್ ಥಿಂಗ್ ಯಾವುದು ನಾನ್ ಲಿವಿಂಗ್ ಥಿಂಗ್? ನಿರ್ಜೀವ ವಸ್ತು ಯಾವುದು? ನೀರು. ನೀರಿನಲ್ಲಿ ಜೀವ ಇಲ್ಲ. ಇದನ್ನು ಓದ್ಬೇಕು ನೀವು. ಪುಸ್ತಕಗಳು ದಯವಿಟ್ಟು ಮಕ್ಕಳಿಗೆಲ್ಲಾನು ಕೊಡಬೇಕು ನೀವು. ಇವು ಎಷ್ಟು ಪ್ರಿಂಟ್ ಮಾಡಿಸಿದ್ರೆ ನನಗೆ ಗೊತ್ತಿಲ್ಲ. ಈ ಪುಸ್ತಕಗಳನ್ನೆಲ್ಲ ಮಕ್ಕಳಿಗೆ ಕೊಟ್ರೆ ಅವ್ರು ಓದ್ತಾರೆ. ಮುಖ್ಯವಾಗಿ ಎಲ್ಲ ಗರ್ಲ್ಸ್ ಸ್ಟೂಡೆಂಟ್ಸ್ ಇರೋದ್ರಿಂದ ಇವ್ರು ಓದ್ತಾರೆ, ನನಗೆ ಭರವಸೆ ಇದೆ. ಬಾಯ್ಸ್ ಓದಲ್ಲ, ಅವರೇ ನೀವು ಓದ್ತೀರಿ. ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನೋತ್ಸವ ಅಂಗವಾಗಿ ಅಲ್ಲೆಲ್ಲ ಕಾರ್ಯಕ್ರಮಗಳನ್ನು ಮುಗಿಸಿಕೊಂಡು ನಾನು ನಿಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಅದಕ್ಕಾಗಿ ಸ್ವಲ್ಪ ತಡವಾಗಿದೆ. ಇನ್ನು ವಿಷಯಕ್ಕೆ ಬಂದರೆ, ನಮ್ಮ ಸ್ನೇಹಿತರಾದಂಥ ಪಂಪಯ್ಯ ಸ್ವಾಮಿ ಅವರು ಶಾರದಾ ಮಹಿಳಾ ಕಾಲೇಜಿನಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ, ದತ್ತಿ ಕಾರ್ಯಕ್ರಮ. ಪುಸ್ತಕದ ಬಿಡುಗಡೆಗಾಗಿ ನೀವು ಬರಬೇಕು ಅಂತ ಹೇಳಿದರು. ಪುಸ್ತಕದ ಬಿಡುಗಡೆ ಇರಲಿಕ್ಕೂ ಕೂಡ ನಾನು ಬರಲೇಬೇಕು ಇವತ್ತು. ಯಾಕಂದರೆ ಇವತ್ತಿನ ವಿಷಯ ಬಂಜಿರ್ತನ. ನಮ್ಮ ದೊಡ್ಡಮ್ಮನ ಕಾರ್ಯಕ್ರಮ ಇದು, ದತ್ತಿ. ನಮ್ಮ ದೊಡ್ಡಮ್ಮನವರು ಶ್ರೀಮತಿ ಲಕ್ಷ್ಮೀ ನರಸಮ್ಮ ವೆಂಕಟರತ್ನ, ನಮ್ಮ ದೊಡ್ಡಮ್ಮನವರು. ಅವ್ರಿಗೆ ಮಕ್ಕಳಿಲ್ಲ, ನಮ್ಮನ್ನೇ ಅವರು ಸಾಕೊಂಡ್ರು. ಹಾಗಾಗಿ ಅವರ ಹೆಸರಿನ ಮೇಲೆ ನಾವು ದತ್ತಿ ಕಾರ್ಯಕ್ರಮ ಕೊಟ್ಟಿದ್ದೀವಿ. ಆ ಕಾರ್ಯಕ್ರಮ ಇಲ್ಲಿ ಹಮ್ಮಿಕೊಂಡಿರೋದ್ರಿಂದ ನಾನು ಬರಲೇಬೇಕು. ಜೊತೆಗೆ ಇನ್ನೊಂದು ಏನು ಅವರು ಅವಕಾಶ ಮಾಡಿಕೊಟ್ರೆ ಅಂದರೆ ಈ ಪುಸ್ತಕದ ಬಿಡುಗಡೆ. ಈ ಕರಿಮೋಡ ಪುಸ್ತಕದ ಬಿಡುಗಡೆ ಮಾಡುವ ಒಂದು ಅರ್ಹತೆ ನನಗೆ ಇದೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ. ಆದರೆ ಎಚ್.ಸಿ. ಹಂಪಣ್ಣ ಅವರು ನನಗೆ ಸುಮಾರು 40 ವರ್ಷದಿಂದ ಪರಿಚಯಿಸಿದರು. 1984ರಿಂದ. ನಾನಿನ್ನೂ ಭಾಳ ಸಣ್ಣವಿದ್ದೆ. ಆದರೂ ಕೂಡ ನಮ್ಮ ಗ್ರಾಮದಲ್ಲಿ ನಮ್ಮ ಸ್ಕೂಲಿಗೆ ಅವರು ಇನ್ಸ್ಪೆಕ್ಷನ್ಗಾಗಿ ಬರ್ತಾ ಇದ್ದರು. ಆವಾಗಲಿದ್ದ ನನಗೆ ಅವರು ಪರಿಚಯ. ಅವರನ್ನು ಗುರು ಅನ್ಬೋದ, ಸ್ನೇಹಿತರ ಅನ್ಬೋದ, ಸಂಗಾತಿಗಳ ಅನ್ಬೋದ, ಏನಾದರೂ ಅನ್ಬೋದು. ಏನಾದರೂ ನಾನು ಭಾವಿಸಿದ್ರು ಏನು ತಪ್ಪಿಲ್ಲ. ಆದರೆ ಅವರು ತಪ್ಪು ತಿಳ್ಕೊಳ್ಳೋದಿಲ್ಲ ಅಂತ ಅಂದ್ಕೊಂಡಿದ್ದೇನೆ. ಅವರು ಹಿರಿಯರಾಗಿರೋದ್ರಿಂದ ಗುರುಗಳು ಅನ್ಬೋದು, ಒಡನಾಡಿಗಳಾಗಿರೋದ್ರಿಂದ ಸಂಗಾತಿ ಅನ್ಬೋದು, ಸತ್ ಮಿತ್ರರು ಕೂಡ. ವಯಸ್ಸಿನ ಒಂದು ಭೇದ ಬಿಟ್ಟರೆ ಇಬ್ಬರು ಒಂದು ಸ್ನೇಹಿತರು ಕೂಡ. ಈ ಕರಿಮೋಡ ಪುಸ್ತಕ ಬಿಡುಗಡೆ ಮಾಡಬೇಕಾದ್ರೆ ನನಗೆ ಇದರ ವಿಷಯ ಏನು ಅಂತ ಗೊತ್ತಾಗಬೇಕಂತ ಪಂಪಯ್ಯ ಸ್ವಾಮಿಗಳ ಬಗ್ಗೆ ನಮ್ದೊಂದು ದೂರಿದೆ. ಈ ಪುಸ್ತಕವನ್ನು ನನಗೆ ಕೊಡಿ ಒಂದು ಮೊದಲು ತಂದ ಅಂತ ಹೇಳಿದೆ, ಇಲ್ಲ ಕಳಿಸ್ಬಿಡಿ ಅಂತ ಹೇಳಿದೆ. ಈ ಪುಸ್ತಕ ನನಗೆ ಕೊಟ್ಟಿಲ್ಲ, ಆದರೆ ಬಿಡುಗಡೆ ಮಾಡಿದ್ದೆ. ಇದರಲ್ಲಿ ವಿಷಯ ಏನಿದೆ ಅಂತ ನಾನೀಗ ಹೇಳಲಿಕ್ಕೆ ನನ್ನಲ್ಲಿ ಏನಿಲ್ಲ. ಇಲ್ಲ, ಪುಸ್ತಕದ ಕುರಿತು ಮಾತಾಡೋದಕ್ಕಿಲ್ಲ. ಅಟ್ಲೀಸ್ಟ್ ನನಗೆ ಗೊತ್ತಿರಬೇಕು. ಒಂದು ಪುಸ್ತಕವನ್ನು ಬಿಡುಗಡೆ ಮಾಡ್ತಾ ಇದ್ದೀನಿ ಅಂದ್ರೆ ಅದರ ವಿಷಯ ನನಗೆ ಗೊತ್ತಿರಬೇಕು. ಇವತ್ತು ಶಾರದಾ ಮಹಿಳಾ ಕಾಲೇಜಲ್ಲಿ ಫಂಕ್ಷನ್ ಅಂದ್ರೆ ಇದು ಒಂದು ಗೌರವವಾದ ಪ್ಲೇಸ್ ಅಂತ ನಾನು ಬಂದಿದ್ದೀನಿ ಇಲ್ಲಿ. ಬೇರೆ ಎಲ್ಲೋ ಸಂತೆ ಮಾರ್ಕೆಟ್ನಲ್ಲೂ ಫಿಶ್ ಮಾರ್ಕೆಟ್ನಲ್ಲೂ ಕಾರ್ಯಕ್ರಮ ಅಂದ್ರೆ ನಾನು ಬರೋದಿಲ್ಲ. ಹೌದಲ್ಲ? ಯಾರೂ ಬರಲ್ಲ, ನೀವು ಹೋಗಲ್ಲ. ಹಾಗೆ ಒಂದು ಪುಸ್ತಕ ಬಿಡುಗಡೆ ಮಾಡಬೇಕಂದ್ರೆ ಇದರ ಬಗ್ಗೆ ಸ್ವಲ್ಪ ನಮಗೆ ಗೊತ್ತಿರಬೇಕು. ಆದರೆ ನನಗೇನು ಗೊತ್ತಿಲ್ಲ. ಆದರೂ ಈ 5 ನಿಮಿಷದಲ್ಲಿ ನಾನು ಒಂದು 2-3 ಅವರ ಒಂದು ಕವನಗಳು ಓದಿದ್ದೆ. ಒಳ್ಳೆಯ ತೂಕದ ಕವನಗಳಿದ್ದಾವೆ. ಈ ಕರಿಮೋಡ, ಜೀವಜಲ ಮತ್ತು ನಾನ್ ಲಿವಿಂಗ್ ಥಿಂಗ್ 3 ಬಂದಿದೆ ಇದರಲ್ಲಿ ಒಂದೇ ಕವನದಲ್ಲಿ. ಇದು ನಾನ್ ಲಿವಿಂಗ್ ಥಿಂಗ್ ಯಾವುದು ನಾನ್ ಲಿವಿಂಗ್ ಥಿಂಗ್? ನಿರ್ಜೀವ ವಸ್ತು ಯಾವುದು? ನೀರು. ನೀರಿನಲ್ಲಿ ಜೀವ ಇಲ್ಲ. ಇದನ್ನು ಓದ್ಬೇಕು ನೀವು. ಪುಸ್ತಕಗಳು ದಯವಿಟ್ಟು ಮಕ್ಕಳಿಗೆಲ್ಲಾನು ಕೊಡಬೇಕು ನೀವು. ಇವು ಎಷ್ಟು ಪ್ರಿಂಟ್ ಮಾಡಿಸಿದ್ರೆ ನನಗೆ ಗೊತ್ತಿಲ್ಲ. ಈ ಪುಸ್ತಕಗಳನ್ನೆಲ್ಲ ಮಕ್ಕಳಿಗೆ ಕೊಟ್ರೆ ಅವ್ರು ಓದ್ತಾರೆ. ಮುಖ್ಯವಾಗಿ ಎಲ್ಲ ಗರ್ಲ್ಸ್ ಸ್ಟೂಡೆಂಟ್ಸ್ ಇರೋದ್ರಿಂದ ಇವ್ರು ಓದ್ತಾರೆ, ನನಗೆ ಭರವಸೆ ಇದೆ. ಬಾಯ್ಸ್ ಓದಲ್ಲ, ಅವರೇ
ನೀವು ಓದ್ತೀರಿ